ಕರ್ನಾಟಕದ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪವನ್ನು ಮಾಧ್ಯಮದ ಮುಂದೆ ಮಾಡಿದಂಥ ರಾಹುಲ್ ಗಾಂಧಿ ಆರೋಪಕ್ಕೆ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ. ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ ತಿರುಗೇಟ್ ರೂಪದಲ್ಲಿ. ಮೊದಲಿನಿಂದಲೂ ಬುದ್ಧಿ ಕಡಿಮೆ, ಅಕ್ರಮ ಆಗಿರೋದ್ರ ಬಗ್ಗೆ ಕಾಂಗ್ರೆಸ್ ದಾಖಲೆ ಬಿಡುಗಡೆ ಮಾಡಿಲ್ಲ. ಒಂದು ಕಾಂಗ್ರೆಸ್ ಅಕ್ರಮ, ಪ್ರತಿಭಟನೆಗೆ ಯಾವ ನೈತಿಕ ಅಧಿಕಾರ ಇದೆ, ನಾಟಕ ಇದು ಬಿಹಾರ ಚುನಾವಣೆಗೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದಲೂ ಬುದ್ಧಿ ಕಡಿಮೆ ಅಂತಂದಿದ್ದಾರೆ ಆರ್ ಅಶೋಕ್. ಚುನಾವಣಾ ಅಕ್ರಮ ಆಗಿರೋದು ಅದು ಇದು ಅದೆಲ್ಲ ಹೇಳ್ತಾರೆ, ದಾಖಲೆಗಳನ್ನು ಕೊಡಲ್ಲ, ಮಾತೆತ್ತಿದ್ರೆ ಹಿಂಗೆ ಅಂತಾರೆ. ಇದೆಲ್ಲ ನೆಕ್ಸ್ಟ್ ಮುಂದಿನ ಚುನಾವಣೆ ಒಂದು ಗಿಮಿಕ್ ಅಷ್ಟೇ, ಆ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಒಂದು ಸಣ್ಣ ಸ್ಟ್ರಾಟರ್ಜಿ ಇದು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಆರ್ ಅಶೋಕ್. ಜಾತಿ ಅವ್ರನ್ನ ಇವೆಲ್ಲ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಒಂದು 5ನೇ ತಾರೀಕೇನೋ ಪ್ರತಿಭಟನೆಯನ್ನ ಮಾಡಕ್ಕೆ ಹೊರಟಿದ್ದಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ. ಅವ್ರದೇ ಸರ್ಕಾರ ಇರೋದಿಲ್ಲ. ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಎಸಿ, ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು. ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು. ಅವ್ರ ನೆಂಟರನ್ನ, ಅವ್ರ ಬಂಧುಗಳನ್ನ, ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ? ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗಕ್ಕೆ ಸಂವಿಧಾನದ ಅಡಿಯಲ್ಲೇ, ಸಂವಿಧಾನದಲ್ಲೇ ನೀವು ಚುನಾವಣೆ ಆದ 45 ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ರೆ